ಅವ್ರ ಗಂಡಸುಗಳು ನಾವು ಗಂಡಸ್ರಲ್ವಾ, ಅವ್ರು ಒತ್ತವ್ರೆ ನಾವು ಒತ್ತಿಲ್ವಾ, ನಾವು ನುಗ್ಗುಡಿಯನ. ಪಾಕಿಸ್ತಾನ ಬುದ್ಧಿ ಕಲಿಬೇಕು, ಅವ್ರು ಬುದ್ಧಿ ಕಲಿಯಲ್ಲ ಇನ್ನೂ. ಅವರು ಪಾಕಿಸ್ತಾನ ಧಿಕ್ಕಾರ ಆಗಿರ್ತೀವಿ ಸರ್ ನಾವು. ಪ್ಯಾಲೆಸ್ಟೈನ್ ನ ಮಾಡಾಕಿದಾರೆ ಗೊತ್ತಾ ಇಸ್ರೇಲ್ ಅವರು, ಆ ತರ ಮಾಡಾಕ್ಬೇಕು ಪಾಕಿಸ್ತಾನನ. ಧರ್ಮ ನೋಡ್ಬಾರ್ದು, ಜಾತಿ ಧರ್ಮ ನೋಡ್ಬಾರ್ದು ಸರ್. ಭಾರತೀಯರೆಲ್ಲ ಅದು ಭಾರತೀಯರು ಸರ್. ಪಾಕಿಸ್ತಾನ ಭೂಪಟದಲ್ಲೇ ಇರಬಾರ್ದು, ಆ ತರ ಹೊಡೆದಾಕ್ಬೇಕು. ಹುಡುಕಿ ಹೊಡಿಬೇಕು, ಅವ್ರ ನರಬಲಿ ಕಾಣಿಸ್ಬೇಕು, ಅವ್ರನ್ನ ಬಿಡಬಾರ್ದು. ಸರ್ ಏನ್ ಹೇಳ್ತೀರಾ? ನಮ್ಮ ಯೋಧರು ಈಗಾಗಲೇ ಪ್ರತಿಕಾರ ತೀರಿಸ್ಕೊಳ್ತಿದ್ದಾರೆ, ಪಾಕಿಸ್ತಾನನ ಬಗ್ಗು ಬಡಿತಾ ಇದ್ದಾರೆ, ಭಯೋತ್ಪಾದಕರನ್ನ ಮಟ್ಟ ಹಾಕ್ತಿದ್ದಾರೆ, ಏನ್ ಹೇಳ್ತೀರಾ ನೀವು? ಖುಷಿ ಸರ್, ನಮ್ಗೆ ಅದು ಖುಷಿ. ಅವ್ರ ಮಟ್ಟ ಆಗ್ಬೇಕು ಸರ್, ನಮಗೆ ಖುಷಿ ಆಗುತ್ತೆ ಅವಾಗ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಬೇಕು, ಅವರು ಬುದ್ಧಿ ಕಲಿಯಲ್ಲ ಇನ್ನೂ. ಅವರು ಯಾವಾಗ ಕಲಿಯೋದ್ರಲ್ಲೂ ದೇವ್ರಿಗೂ ಗೊತ್ತು ಅಷ್ಟೇ ಸರ್. ನಾವು ಅವ್ರ ಬುದ್ಧಿ ಕಲಿಯೋದ್ರೆ ನಾವು ಇದು ಆಗಲ್ಲ ಸರ್. ಅವರು ಯಾವ ರೀತಿಯ ಬುದ್ಧಿ ಕಲಿಸಬೇಕು ಪಾಕಿಸ್ತಾನಕ್ಕೆ ಭಯೋತ್ಪಾದಕರಿಗೆ? ಭಯೋತ್ಪಾದಕ ಬಟ್ಟ ಹಾಕ್ಬೇಕು ಅವ್ರಿಗೆ, ಬಟ್ಟ ಹಾಕ್ಬೇಕು ಅವ್ರಿಗೆ, ಭಯೋತ್ಪಾದಕ ಬಟ್ಟ ಹಾಕ್ಬೇಕು ಸರ್. ಇಲ್ಲ ಅಂದ್ರೆ ನಮ್ಗೆ ತುಂಬಾ ಇದಾಗುತ್ತೆ ಸರ್. ಇಲ್ಲಿ ಮೊನ್ನೆನೆಲ್ಲ ನೋಡಿದ್ರಿ ಪಹಲ್ಗಾನಮಲ್ಲಿ ಅವರು ನಮ್ಮ ಭಾರತೀಯರಿಗೆ ತುಂಬಾ ದಿನ ಇದಾಯ್ತು ಸರ್. ಇಲ್ಲಿ 26 ಜನಕ್ಕೆ ಸಾಯಿಸಿದ್ರು, ಅವರನ್ನ ಗುಂಡಿಗೆ ಕೊಂದ್ರು, ಧರ್ಮವನ್ನ ನೋಡಿದ್ರು. ಏನ್ ಹೇಳ್ತೀರಾ ನೀವು? ಸರ್ ಅದು ನೋಡ್ಬಾರ್ದು ಸರ್, ಧರ್ಮ ನೋಡ್ಬಾರ್ದು ಸರ್. ಧರ್ಮ ನೋಡ್ಬಾರ್ದು, ಜಾತಿ ಧರ್ಮ ನೋಡ್ಬಾರ್ದು ಸರ್. ಭಾರತೀಯರೆಲ್ಲ ಅದು ಭಾರತೀಯರು ಸರ್, ಅಷ್ಟೇ ಸರ್. ಅವರೆಲ್ಲ ನಮ್ಗೆ ಯೋಧರಿಗೆಲ್ಲ ನಾವು ಹ್ಯಾಟ್ಸಾಪ್ ಹೇಳ್ತೀವಿ ಸರ್, ಅಷ್ಟೇ ಸರ್. ಓಕೆ, ಆ ಸಂದರ್ಭದಲ್ಲಿ ಏನು 26 ಜನ ಏನು ಮಡಿದ್ರಲ್ವಾ, ಅಂದ್ರೆ ಭಯೋತ್ಪಾದಕರು ಕೃತ್ಯ ಇದೆಯಲ್ಲ, ಅದು ಪ್ರತಿಕಾರ ತೀರಿಸ್ಕೊಳ್ಳಿಕ್ಕೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಭಯೋತ್ಪಾದಕರ ವಿರುದ್ಧ ಪ್ರತಿಕಾರವನ್ನು ನಡೆಸ್ತು, ಅಂದ್ರೆ ಆಪರೇಷನ್ ಸಿಂಧೂರ ಅನ್ನುವಂತ ಕಾರ್ಯಾಚರಣೆ ಮಾಡ್ತು. ಆಪರೇಷನ್ ಸಿಂಧೂರದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅದು ಸುಂದರ ಮಾಡ್ತಾ ಇದ್ರೆ ಸರ್, ಅದು ತುಂಬಾ ಖುಷಿ ಸರ್ ನಮ್ಗೆ. ಅವ್ರು ಆಪರೇಷನ್ ಸುಂದರ ಮಾಡ್ತಾ ಇದ್ರೆ ಅದು ತುಂಬಾ ಖುಷಿ ಸರ್ ನಮ್ಗೆ. ಮಾಡ್ಬೇಕು ಸರ್, ಅವ್ರಿಗೆ ಬುದ್ಧಿ ಪಾಕಿಸ್ತಾನ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಸರ್, ಅವ್ರಿಗೆ ಬಟ್ಟ ಹಾಕ್ಬೇಕು ಸರ್ ಅವ್ರಿಗೆ. ಅದೇ ಸರ್ ನಾನು ಇದು. ಓಕೆ, ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಹಕಾರ ಮಾಡೋದು, ಸಪೋರ್ಟ್ ಮಾಡುವಂತಹ ರಾಷ್ಟ್ರಗಳು ಯಾವ, ದೇಶಗಳು ಯಾವ್ದು ಅಂತ ಹೇಳ್ತೀರಾ ನೀವು? ಸರ್ ಅದು ನಮ್ಗೆ ಇದ್ರ ಮೈಂಡ್ ಇಲ್ಲ ಸರ್. ಅಂದ್ರೆ ಚೀನಾ ಎಲ್ಲ ಒಂದ್ ಕಡೆ, ಟರ್ಕಿನೂ ಕೂಡ ಸಹಕಾರ ಮಾಡ್ತಾ ಇರೋ ಅವರು ಸರಿ ಇಲ್ಲ ಸರ್, ಮಾಡ್ಬಾರ್ದು ಸರ್. ಅವರು ಅವ್ರಿಗೆ ಮಾತ್ರ ಬುದ್ಧಿ ಕಲಿಸ್ಬೇಕು, ಅವ್ರು ಮಟ್ಟ ಹಾಕ್ಬೇಕು ಸರ್ ಪಾಕಿಸ್ತಾನ ಅವ್ರಿಗೆ. ಅದೇ ಸರ್ ನಮ್ಗೆ ಇಂಟೆನ್ಷನ್ ಅದೇ ಸರ್. ಪಾಕಿಸ್ತಾನಕ್ಕೆ ಏನ್ ಹೇಳ್ತೀರಾ ನೀವು ಈ ಮುಖಾಂತರ? ಪಾಕಿಸ್ತಾನಕ್ಕೆ ಸರ್ ಪಾಕಿಸ್ತಾನಕ್ಕೆ ಧಿಕ್ಕಾರ ಹೇಳ್ತೀವಿ ಸರ್ ನಾವು. ಪಾಕಿಸ್ತಾನಕ್ಕೆ ಧಿಕ್ಕಾರ ಸರ್. ನಾವು ಭಾರತದವರು ಸರ್, ನಾವು ಭಾರತ ಜಿಂದಾಬಾದ್ ಸರ್. ಓಕೆ, ಸೈನಿಕರಿಗೆ ಯಾವ ರೀತಿಯಾಗಿ ಸಹಕಾರ ಕೊಡ್ತೀರಾ? ಯಾಕಂದ್ರೆ ಇವತ್ತು ಇಡೀ ದೇಶದಾದ್ಯಂತಹ ಸೈನಿಕರ ಪರವಾಗಿ, ಯೋಧರ ಪರವಾಗಿ ನಾವು ನಿಲ್ತೀವಿ ಅನ್ನುವಂತಹ ಸಹಕಾರ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ದೇಶದಾದ್ಯಂತ. ನೀವ್ ಯಾವ ರೀತಿ ಸಹಕಾರ ಕೊಡ್ತೀರಾ? ಯಾವ ರೀತಿ ಬೆಂಬಲ ಕೊಡ್ತೀರಾ? ನಾವು ಸಹಕಾರ ಕೊಡ್ತೀವಿ, ಯೋಧರನ್ನ ನಾವು ಸಹಕಾರ ಕೊಡ್ತೀವಿ ಸರ್. ಹೌದು ಸರ್, ಗೆದ್ಕೊಂಡ್ ಬರ್ಬೇಕು ಸರ್ ಅವರು, ನಮ್ಗೆ ಖುಷಿ ಆಗುತ್ತೆ ಸರ್. ಹೇಳಿ, ಇವಾಗ ಯುದ್ಧ ಮಾಡ್ತಿರುವಂತಂದ್ರೆ ಪ್ರತಿಕಾರವನ್ನು ತೀರಿಸ್ಕೊಳ್ತಿದ್ವಿ. ನಮ್ಮ ಸೇನೆ ಈಗ ಪಾಕಿಸ್ತಾನದ ವಿರುದ್ಧ ಆಗಿರ್ಬೋದು ಅಥವಾ ಭಯೋತ್ಪಾದಕರ ವಿರುದ್ಧ ಪ್ರತಿಕಾರ ತೀರಿಸ್ಕೊಳ್ತಿದೆ, ಏನ್ ಹೇಳ್ತೀರಾ? ಏನ್ ಹೇಳ್ಬೋದು ಅಂತ ಅಂದ್ರೆ, ಅವರು ನಮ್ಮ ಜಾಗಕ್ಕೆ ನುಗ್ಗಿ ನಾವು ಸುಮ್ನೆ ಇದ್ರು ನಮ್ಮನ್ನ ಕೆಣಕಿ ಮಾಡಿ ಅವರು ಹೋಗಿದ್ದಾರೆ. ಅವ್ರನ್ನ ಬಿಡಬಾರ್ದು, ಇನ್ನೂ ನುಗ್ಗಿ ಹೊಡಿಬೇಕು. ನಮ್ಮ ಏನು ಇಂಡಿಯನ್ ಆರ್ಮಿಗೆ ಏನಾದ್ರೂ ಸಖತ್ತು ಕಷ್ಟ ಬಂದು ಇನ್ನೂ ಬೇಕು ಅಂತಂದ್ರೆ ನಮ್ಮಂತ ಯೂತ್ಸ್ಗಳಿದೀವಿ, ನುಗ್ಗೋಣ, ಹೊಡಿಯೋಣ. ಇನ್ನೊಂದು ಏನು ಅಂತಂದ್ರೆ, ಈ ಪ್ಯಾಲೆಸ್ಟೈನ್ ನ ಮಾಡಾಕಿದಾರೆ ಗೊತ್ತಾ ಇಸ್ರೇಲ್ ಅವರು, ಆ ತರ ಮಾಡಾಕ್ಬೇಕು ಪಾಕಿಸ್ತಾನ ಭೂಪಟದಲ್ಲೇ ಇರಬಾರ್ದು, ಆ ತರ ಹೊಡೆದಾಕ್ಬೇಕು. ಅವ್ರನ್ನ ಬುಡಕ್ಕೆ ಹೋಗ್ಬಾರ್ದು. ನಾವು ಮೋದಿಜಿ ಅವ್ರಿಗೆ ಹಿಂದೆ ನಾವು ನಿಂತಿರ್ತೀವಿ, ಅವ್ರನ್ನ ಬಿಡಬಾರ್ದು, ಬುಡಕ್ಕೆ ಹೋಗ್ಬಾರ್ದು. ಈ ಇನ್ನೊಂದು ಏನು ಅಂದ್ರೆ, ನಮ್ಮ ಈ ಭಾರತದಲ್ಲಿ ಹಿಂದುತ್ವವನ್ನ ಸಖತ್ತಾಗಿ ಕೊಲ್ತಿದ್ದಾರೆ, ಅದೊಂದು ನಿಜ. ಆಮೇಲೆ ಹಿಂದುತ್ವದಿಂದ ಕ್ರಿಶ್ಚಿಯನ್ಸ್ಗೆ ಎಲ್ಲ ಬದಲಾವಣೆ ಆಗೋದು ಅದೆಲ್ಲ ನೋಡ್ತಾ ಇರ್ಬೋದು ನೀವು. ಇವತ್ತು ಕಾಲದಲ್ಲಿ ಸಖತ್ ಬದಲಾವಣೆ ಆಗ್ತಿದೆ. ನಮ್ಮ ಹಿಂದೂಗಳು ಅಂತಂದ್ರೆ ಏನೋ ಒಂಥರ ಕೇವಲವಾಗ್ಬಿಟ್ಟಿದೆ ಅಷ್ಟೇ. ಓಕೆ, ಜಾತಿ ಧರ್ಮನ ಒಂದ್ ಕಡೆ ಇಡೋಣ, ಎಲ್ಲರೂ ಕೂಡ ಸೇರಿ ದೇಶ ಅನ್ನುವಂಥದ್ದು ಮೊದಲಿರ್ಬೇಕು. ಈಗಾಗಲೇ ಏನು ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ನಾವು ಅಂದ್ರೆ ಪ್ರತಿಕಾರವನ್ನು ತೀರಿಸ್ಕೊಂಡಿರುವಂಥದ್ದು, ಮಟ್ಟ ಹಾಕಿದೀವಿ. ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸಿದ್ರು ಭಯೋತ್ಪಾದಕರು, ಈ ಸಂದರ್ಭದಲ್ಲಿ ಪ್ರತಿಕಾರವನ್ನು ತೀರಿಸ್ಕೊಂಡಿದೀವಿ, ಏನ್ ಹೇಳ್ತೀರಾ? ನಮ್ಮನೆ ಹೆಣ್ಮಕ್ಳನ್ನ ಅವರು ಯಾವ ತರ ಅಳಿಸಿದಾರೆ, ಅವ್ರು ತ್ರಿಬಲ್ ಅಳಿಸ್ಬೇಕು. ನಾವು ಅವ್ರ ಮನೆ ಹೆಣ್ಮಕ್ಳನ್ನ ಅದೇ ತರ ತ್ರಿಬಲ್ ಆಗಿ ಅಳಿಸ್ಬೇಕು. ಈಗ ಹೇಳ್ತಾರ ಅಲ್ಲಿ ಏನೋ ಕೆಲವ್ರು ಕಿವಿಲ್ ಕೇಳಿದ್ ನಾನು, ಅದು ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ನಾವು ಸೈಲೆಂಟ್ ಆಗಿರೋಣ, ಎಲ್ಲ ಶಾಂತಿಯಿಂದ. ಹಿಂದೆ ಮಹಾತ್ಮ ಗಾಂಧಿ ಮಾಡಿದ್ರಲ್ಲ, ಆ ತರ ಮಾಡೋಣ. ಯಾಕೆ ಶಾಂತಿಯಾಗಿರ್ಬೇಕು, ಯಾಕೆ ಯುದ್ಧ ಮಾಡಬಾರದು, ಯಾಕಿರ್ಬೇಕು ಅಂತ ನಾನು ಅದನ್ನೇ, ನಮ್ದು ಪ್ರಶ್ನೆನೇ ಅದು. ಯಾಕಿರ್ಬೇಕು? ಅವ್ರ ಗಂಡಸುಗಳು ನಾವು ಗಂಡಸ್ರಲ್ವಾ, ಅವ್ರು ಒತ್ತವ್ರೆ ನಾವು ಒತ್ತಿಲ್ವಾ, ನಾವು ನುಗ್ಗುಡಿಯನ. ನಮ್ಮ ಹತ್ರ ಏನಿಲ್ವಾ? ಮೋದಿ ಅವ್ರು ಅವತ್ತು ಹೇಳಿದಿರೋ, ಅವ್ರ ಹತ್ರ ಬಾಂಬ್ಗಳೈತೆ, ಎಲ್ಲ ಐತೆ, ನಮ್ಮ ಹತ್ರ ಏನ್ ದೀಪಾವಳಿ ಪಟಾಕಿ ಇಟ್ಕೊಂಡಿದೀವ, ನಾವು ನುಗ್ಗುಡಿತೀವಿ. ನಮ್ ದೇಶದ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ್ರೆ ನಾವು ಸುಮ್ನೆ ಬಿಡ್ತೀವ? ಹಾಗಾದ್ರೆ ಅಯ್ಯೋ ಸರ್, ನಮ್ ದೇಶದ ಹೆಣ್ಮಕ್ಳು ಕುಂಕುಮ ಅಳಿಸಿದಾರೆ, ಅವ್ರ ಹಣೆ ತಲೆನೇ ಇರಬಾರ್ದು. ಅವ್ರದ್ದು ಕುಂಕುಮ ಅಲ್ಲ,
ಅವ್ರ ತಲೆ ಹಿಜಾಬ್ ಹಾಕೊಳಕ್ಕೂ ತಲೆ ಇರಬಾರ್ದು, ಆ ತರ ಹೊಡೆದಾಕ್ಬೇಕ ನನ್ನ ಮಕ್ಕಳನ್ನ, ಬಿಡಕ್ಕೆ ಹೋಗ್ಬಾರ್ದು. ಇದೊಂದು ಪಾಠ ಹಾಗಾದ್ರೆ. ಪಾಠ ಅಲ್ಲ ಸರ್, ಅದು ಯುದ್ಧ, ಇದು ಮಹಾಯುದ್ಧ. ನಾವು ಈ ವರ್ಷದಲ್ಲಿ ಟೋಟಲ್ ಆಗಿ ಏನೇನ್ ಮಹಾ ಕುಂಭಮೇಳ 144 ವರ್ಷಕ್ಕೇನೋ ಒಂದ್ಸರಿ ಬರುತ್ತೆ. ನಾವು ಯುದ್ಧ ನೋಡಿದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನೋಡ್ತಾ ಇದೀವಿ ಈ ಸರಿ. ಏನೋ ನಮ್ ಪುಣ್ಯ, ನಾವು ಹುಟ್ಟಿರೋ ಪುಣ್ಯನ ಇದು ಅಂತ. ಓಕೆ, ಸಹಕಾರ ಕೊಡ್ತೀರಿ. ಇವತ್ತು ಇಡೀ ದೇಶದಾದ್ಯಂತ ನಮ್ಮ ಹೆಮ್ಮೆಯ ಯೋಧರ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ. ನೀವು ಒಬ್ಬ ಯುವಕನಾಗಿ ಯಾವ ರೀತಿಯಾಗಿ ನಮ್ಮ ಸೈನಿಕರಿಗೆ, ಆರ್ಮಿಗೆ ಬೆಂಬಲ ಸೂಚಿಸ್ತೀರಾ? ಹೆಂಗ್ ಬೆಂಬಲ ಸೂಚಿಸ್ತೀರಾ ಅಂತ ಅಂದ್ರೆ, ನಮ್ ಕೈಯಲ್ಲಿ ಅವ್ರು ಇವತ್ಗುನು ಇಂಡಿಯನ್ ಆರ್ಮಿಗೆ ಜನಗಳು ಬೇಕು ಅಂತಂದ್ರೆ ನಾವು ಇವತ್ಗುನು ಹೋಗಿ ನಿಂತ್ಕೊಳ್ಳಕ್ ಸಿದ್ಧವಾಗಿದ್ದೀವಿ. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇರುವಂತದ್ದು ಈಗಾಗಲೇ ಮೊದಲನೇ ಹೆಜ್ಜೆಲೆ ಜಯ ಸಿಕ್ಕಿದೆ. ಅಂದ್ರೆ ಆಪರೇಷನ್ ಸಿಂಧೂರ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸಿದಂತಹ ಉಗ್ರರನ್ನ ಮಟ್ಟ ಹಾಕಿದೆ ನಮ್ಮ ಸೈನ್ಯ. ಏನ್ ಹೇಳ್ತೀರಾ? ಮಟ್ಟ ಹಾಕಿರೋದು ಭಾಳ ಒಳ್ಳೆಯದು ಸರ್. ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದಾರಲ್ಲ, ಮೋದಿ ಅವ್ರು ಮಾಡ್ತಾ ಇರೋದು 100ಕ್ಕೆ 100 ಕರೆಕ್ಟ್. ಇದು ಮಾಡಲೇಬೇಕು. ಅವ್ರಿಗೆ ಯಾರು ಕೂಡ ಶಾಮೀಲ್ ಆಗಬಾರ್ದು ಸರ್. ಪ್ರತಿಯೊಬ್ಬರು ಧ್ವಂಸ ಮಾಡ್ತಾ ಇದ್ದಾರೆ ನಮ್ಮ ಆರ್ಮಿನವರು. ಅದು 100ಕ್ಕೆ 100 ಒಳ್ಳೆ ಕೆಲಸ. ಹುಡುಕಿ ಉಗ್ರರನ್ನ ಮಟ್ಟ ಹಾಕ್ತಿದೆ ಸರ್ ನಮ್ಮ ಸೈನ್ಯ. ಹೌದು ಸರ್, ಕರೆಕ್ಟು ಸರ್. ಅವ್ರು ಮಾಡ್ತಾ ಇರೋದೆಲ್ಲ ಚೆನ್ನಾಗಿದೆ. ಹುಡುಕಿ ಹೊಡಿಬೇಕು. ಅವ್ರ ನರಬಲಿ ಕಾಣಿಸ್ಬೇಕು, ಅವ್ರನ್ನ ಬಿಡಬಾರ್ದು. ಅವರು ಹಿಂದೂ ವಿರೋಧಿಗಳು, ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಸರ್ ಅವ್ರು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮೋದಿ ಅವ್ರು ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಕರೆಕ್ಟ್, ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ದಾರೆ. ಓಕೆ, ಆಪರೇಷನ್ ಸಿಂಧೂರದ ಬಗ್ಗೆ ಹೇಳೋದಾದ್ರೆ 2 ಹೆಣ್ಣು ಅಂದ್ರೆ ಮಹಿಳಾ ಅಧಿಕಾರಿಗಳೇ ಆ ಒಂದು ಕಾರ್ಯಾಚರಣೆ ಮಾಡಿರುವಂಥದ್ದು. ಅಂದ್ರೆ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸಿರುವಂತಹ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಪ್ರತಿಕಾರವನ್ನು ಒಂದು ಕಡೆ ತೀರಿಸಿಕೊಂಡಿರುವಂಥದ್ದು ನಮ್ಮ ಹೆಮ್ಮೆಯ ಮಹಿಳಾ ಅಧಿಕಾರಿಗಳೇನುವಂಥದ್ದು ಹೆಗ್ಗಳಿಕೆ ಇದೆ. ಏನು ಹೇಳ್ತೀರಾ? ಅವ್ರು ಮಾಡಿರೋದು ಭಾಳ ಒಳ್ಳೆಯದು ಸರ್. ಅವರು ತೀರಿಸ್ಕೋಬೇಕು. ಇವರು ಪಾಕಿಸ್ತಾನದವ್ರು ಯಾವುದೇ ಕಾರಣಕ್ಕೂ ಬಿಡಬಾರದು. ಇವರು ಮಾಡಿರ್ತಕ್ಕಂಥದ್ದೆಲ್ಲ ದೇಶದ್ರೋಹದ ಕೆಲಸ. ಇದು ಮಾಡಬಾರ್ದು ಸರ್. ದೇಶದ್ರೋಹ ಕೆಲಸ ಯಾರೇ ಮಾಡಿದ್ರು ನಾವು ಬಿಡೋದಿಲ್ಲ. ಓಕೆ, ಪಾಕಿಸ್ತಾನಕ್ಕೆಲ್ಲ ಒಂದು ಕಡೆ ಇಂಡೈರೆಕ್ಟ್ ಆಗಿ ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಸಹಕಾರ ಕೊಡ್ತಾ ಇದೆ ಗುಳ್ಳೆನರಿ ರೀತಿಯಲ್ಲಿ. ಸಹಕಾರ ಯಾವುದೇ ರೀತಿ ಕೊಡಬಾರ್ದು ಸರ್. ಅವರು ಸಹಕಾರ ಮಾತ್ರ ಕೊಡಬಾರ್ದು. ಅವ್ರಿಗೆ ನುಗ್ಗಿ ಹೊಡೆದು ಬುದ್ಧಿ ಕಲಿಸ್ಬೇಕು. ಈಗ ಮೋದಿ ಅವ್ರು ಮಾಡಿದಾರಲ್ಲ, ಮೋದಿ ಅವ್ರಿಗೆ ನಾವು ಜೈ ಅಂತೀವಿ ಸರ್. ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಭಾಳ ಚೆನ್ನಾಗಿದೆ ಮೋದಿ ಅವ್ರು ಮಾಡಿರೋದು. ಇಷ್ಟೆಲ್ಲ ಆದ್ರೂ ಕೂಡ ಯುದ್ಧವನ್ನ ಎದುರಿಸ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಒಂದ್ ರೀತಿಯ ಬಂಡ ಧೈರ್ಯ ಪ್ರದರ್ಶನ ಮಾಡ್ತಿರೋದು ನಿನ್ನೆ ರಾತ್ರಿ ನೋಡಿದ್ರಿ, ಮೊನ್ನೆ ರಾತ್ರಿನೂ ಕೂಡ ನೋಡಿದ್ರಿ. ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಿರುವಂತದ್ದು ಅಂತ. ಈ ತರ ಕೃತ್ಯ ಮಾಡೋದು ಬಹಳ ಅಪರಾಧ ಸರ್. ಅಪರಾಧದ ಕೆಲಸ ಮಾಡ್ತಾ ಇದ್ದಾರೆ ಅವರು. ನರಬಲಿ ತಗೊಳಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಉಳಿಗಾಲ ಇದೆಯಾ ಪಾಕಿಸ್ತಾನಕ್ಕೆ? ಅವ್ರಿಗೆ ಉಳಿಗಾಲ ಇಲ್ಲ ಸರ್. ಪಾಕಿಸ್ತಾನಕ್ಕೆ ಉಳಿಗಾಲ ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರನ್ನ ಮಟ್ಟ ಹಾಕ್ತಾರೆ ಗ್ಯಾರಂಟಿ. ನಮ್ಮ ಇಂಡಿಯಾ ಆರ್ಮಿನವರು ಅವ್ರನ್ನ ಮಟ್ಟ ಹಾಕ್ತಾರೆ. ಓಕೆ, ಈ ಮುಖಾಂತರ ನಮ್ಮ ಹೆಮ್ಮೆಯ ಸೈನಿಕರಿಗೆ ಯೋಧರಿಗೆ ಯಾವ ರೀತಿಯಾಗಿ ನೀವು ಬೆಂಬಲ ಸೂಚಿಸ್ತೀರಾ? ಹೆಮ್ಮೆಯ ಸೈನಿಕರು ಎಲ್ಲೇ ಹೋದ್ರು ಜಯಶೀಲರಾಗಿ ಬರ್ಬೇಕು ಸರ್. ನಮ್ಮ ಸೈನಿಕರು ಎಲ್ಲೇ ನುಗ್ಗಲಿ ಜಯವಾಗಿ ಬರಬೇಕು. ಅವ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ. ಓಕೆ, ಈಗಾಗಲೇ ಏನು ಹೆಮ್ಮೆಯ ಯೋಧರಿಗೆ ಏನೋ ನಮ್ಮ ರಾಜ್ಯದಲ್ಲಿ ಮುಜರಾ ಇಲಾಖೆ ದೇವಸ್ಥಾನದಲ್ಲಿ ಕೂಡ ಪೂಜೆಗಳು ಕೂಡ ನಡೀತಿದೆ. ಗೆದ್ದು ಬನ್ನಿ, ಅವ್ರಿಗೆ ಧೈರ್ಯ ಕೊಡುವಂಥದ್ದು. ಅವರು ವೀರಶಾಲಿಯಾಗಿ ಎಲ್ಲೇ ಹೋದ್ರು ಸುಧಾರಿತವಾಗಿ ಗೆದ್ದು ಬರ್ಬೇಕು ಸರ್. ಅವರು ನಮ್ಮ ವೀರರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಅವರು ಪ್ರಾಣ ತ್ಯಾಗ ಮಾಡ್ತಾ ಇದ್ದಕ್ಕೆ ನಾವು ಇಲ್ಲಿದ್ದೀವಿ. ಅವರಿಲ್ಲ ಅಂದ್ರೆ ನಾವಿಲ್ಲ. ಅವರು ಚೆನ್ನಾಗಿರ್ಬೇಕು ಸರ್. ದೇವರಲ್ಲಿ ಪ್ರಾರ್ಥನೆ. ಜೈ ಹಿಂದ್, ಜೈ ಇಂಡಿಯಾ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ